ಹಾಯ್ ನಮಸ್ತೆ ಸ್ನೇಹಿತರೆ. ನಾನಿವತ್ತು ಎಲ್ಲೋಗ್ತಿದ್ದೀನಿ ಅಪ್ಪ ಅಂತಂದರೆ, ಸುಮಾರು ವರ್ಷಗಳಾದಮೇಲೆ ಸಿಟಿ ಮಾರ್ಕೆಟ್ಗೆ ಹೋಗಿ ಹೂವು ತಂದು ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಯಾವಾಗಲೂ ನಾನು ಹೂವು ತಂದು ಹೊಲಿತಿದ್ದೆ ಅಲ್ವಾ. ಸೊ ಒಂದ್ಸಲಿ ಆದ್ರೂ ನಾನೇ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವು ತಂದು ಪೂಜೆ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ನಾನು ನನ್ನ ಫ್ರೆಂಡ್ಗೆ ಹೇಳಿದ್ದೆ, ಹೋಗೋಣ ಇಬ್ರೂ ಅಂತ ಹೇಳಿದೆ. ನಮ್ಮಮ್ಮ ಹೇಳಿದ್ರು, ಇಬ್ಬರೇ ಯಾಕೆ ಹೋಗ್ತೀರಾ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ನನ್ನ ಫ್ರೆಂಡು ಬೆಳಗ್ಗಿನ ಜಾವ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗ ಅಪ್ಲೋಡ್ ಮಾಡಬೇಕಾಗಿತ್ತು, ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು ಮರೆತು ಬಿಟ್ಟಿದ್ದೆ. ಸೊ ಬೆಳಗಿನ ಜಾವ 3 ಗಂಟೆಗೆ ಬಂದಳು. ಅಂದರೆ ನಾನು 2:15 ಇದ್ದಿದ್ದೆ ಗುರುವಾರ. ಅವಳು 3 ಗಂಟೆಗೆ ಬಂದಳು. ಸರಿ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಮಾರ್ಕೆಟ್ಗೆ. ಪಾಪ ನಮ್ಮಮ್ಮ, ನಾವಿಬ್ಬರೇ ಹೋಗ್ತೀವಿ, ನಾನು ಬರ್ತೀನಿ ಜೊತೇಲಿ ಅಂದರು. ನೋಡಿ, ನಮ್ಮಮ್ಮ ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟಾಗಿ ನಿಂತ್ಕೋತಾರೆ. ನಂಗೆ ಅದೇ ಒಂದು ಖುಷಿ. ನಿಜ ಹೇಳ್ಬೇಕಂದ್ರೆ ನಾವು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಸಾವಿರಾರು ಕಿಲೋಮೀಟ್ರ್ ಹೋಗ್ತೀವಿ, 100 ಕಿಲೋಮೀಟ್ರ್ ದೇವಸ್ಥಾನಗಳಿಗೆ ಹೋಗ್ತೀವಿ. ಅಲ್ಲೆಲ್ಲ ಹೋಗಿ ದೇವ್ರ ಮುಗಿಯೋ ಬದಲು ಮನೆಯಲ್ಲಿರೋ ತಾಯಿಗೆ ಕೈ ಮುಗಿದ್ರೆ ನಾವು ಎಷ್ಟೋ ಲೈಫಲ್ಲಿ ಚೆನ್ನಾಗಿರ್ತೀವಿ. ಅದರಲ್ಲಂತೂ ನನಗೆ ನಮ್ಮಮ್ಮ ದೇವತೆ ಇದ್ದಂಗೆ. ಯಾಕಪ್ಪ ಅಂತಂದರೆ ನನಗೇನೋ ಒಂದು ಸ್ವಲ್ಪ ಬೇಜಾರಾಗಿದೆ ಅಂದರೆ ನಮ್ಮಮ್ಮ ಕಂಡಿಡಿದ್ಬಿಡ್ತಾರೆ, ಯಾಕೆ ಏನಾಯಿತು ಅನ್ನೋ ಥರ ಅಷ್ಟು ಅರ್ಥ ಮಾಡ್ಕೋತಾರೆ ನಮ್ಮಮ್ಮ ನನ್ನನ್ನು. ಅದೆಲ್ಲ ಆದಮೇಲೆ ಮಾರ್ಕೆಟ್ ಒಳಗಡೆ ಹೋದ್ವಿ. ಯಪ್ಪ, ನನಗೆ ಹೂವುಗಳೆಲ್ಲ ನೋಡಿ ಒಂಥರ ಹುಚ್ಚಿಡ್ದಂಗೆ ಆಗ್ತಾಯಿತ್ತು. ಯಾವ ಹೂವು ತೊಗೊಳೋದಪ್ಪ, ಇಷ್ಟು ಚೆನ್ನಾಗಿದೆ ಅಂತ. ಅಂದರೆ ನಾನು ಸುಮಾರು ವರ್ಷಗಳಾದಮೇಲೆ ನಾನು ಮಾರ್ಕೆಟ್ಗೆ ಹೋಗಿರೋದು. ಅದರಲ್ಲೂ ನಾನು ಇಷ್ಟು ಬೆಳಗಿನ ಜಾವ ಎಲ್ಲ ಹೋಗಿಲ್ಲ ಅಂತಂದರೆ ಸುಮಾರು ನಾನು ಒಂದು 10 ವರ್ಷದ ಹಿಂದೆ ಹೋಗಿದ್ದಿದ್ದು ಮಾರ್ಕೆಟ್ಗೆ. ಅದಾದಮೇಲೆ ಫಸ್ಟ್ ಟೈಮು ನಾನು ಈ ಸಲಿನೇ ಹೋಗಿದ್ದು. ಬಟ್ ಹೂವುಗಳೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಅಷ್ಟೊಂದು ಹೇಳ್ಕೊಳ್ಳೋ ರೇಟೆಲ್ಲ ಏನೂ ಇರಲಿಲ್ಲ. ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ನನಗೆ ತಾವರೆ ಹೂವಿನ ಹಾರ ಬೇಕಾಗಿತ್ತು, ತಾವರೆ ಹೂವು ತೊಗೊಂಬರೋಣ ಅಂತ. ಆದರೆ ಏನೋ ಗೊತ್ತಿಲ್ಲ, ನನಗೆ ಅಲ್ಲೆಲ್ಲೂ ತಾವರೆ ಹೂವು ಕಾಣಿಸ್ಲಿಲ್ಲ. ಮದುವೆ ಹಿಂಗೆಲ್ಲ ಹಾಕೋತಾರಲ್ಲ ಆ ಥರ ಹಾರಗಳೆಲ್ಲ ಇತ್ತು. ಬಟ್ ಅದು ತುಂಬ ಜಾಸ್ತಿ ಇತ್ತು, 3,000 2,000 ಆ ಥರ ಎಲ್ಲ ಇತ್ತು. ನನಗೆ ಅಷ್ಟೊಂದ್ರದ್ದೆಲ್ಲ ಬೇಡ ಅಂತೇಳಿ ನಾರ್ಮಲ್ಲಾಗೆ ನಾನು ಹೂವುಗಳು ತೊಗೊಂಡೆ. ನಿಜ ತುಂಬಾ ಚೆನ್ನಾಗಿತ್ತು. ಆದರೆ ಏನಪ್ಪ ಅಂತಂದರೆ ಇಲ್ಲಿ ಒಂದೊಂದು ಕುಚ್ಚೆ ತೊಗೋಬೇಕು ಅಂತಂದರು, 10 ಹಾರ ತೊಗೋಬೇಕು ಅಂದರು. ಏನಂದರೆ ನಾವು ಗುರುವಾರ ಜಾಸ್ತಿ ಹೂವು ಹಾಕೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಕೆಲವೊಬ್ಬೊಬ್ಬರಿಗೆ ಕಮ್ಮಿ ಚಿಕ್ಕ ಫೋಟೋ ಇರೋರಿಗೆ, ಕಮ್ಮಿ ಹೂವು ಬೇಕಾಗಿರೋರಿಗೆ ಅದು ಹೆಂಗೆ ತೊಗೋತಾರೆ ಅಂತ ನಂಗೆ ಅದೇ ಗೊತ್ತಾಗಲಿಲ್ಲ. ಫೈನಲಿ ಹೂವು ಎಲ್ಲ ತೊಗೊಂಡ್ವಿ. ಯಾಕಂದರೆ ನಾವು ಮನೆ ಬಿಟ್ಟಾಗ 3 ಗಂಟೆ ಆಗಿತ್ತು, ಕಾಫಿ ಏನು ಕುಡ್ದಿರಲಿಲ್ಲ. ಅಲ್ಲೇ ಒಂದು ಕಡೆ ಹೂವು ಎಲ್ಲ ತೊಗೊಂಡ್ಮೇಲೆ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಇನ್ನೂ ಒಂದು ಏನಪ್ಪ ಅಂದರೆ, ನಾನು ಕಾಫಿ ಕುಡಿದೆ ಈಚೆ ಕಾಲೇ ಇಡಲ್ಲ. ಆದರೆ ನನಗೇನಪ್ಪ ಅಂದರೆ ಟೈಮ್ ಇರಲಿಲ್ಲ. ಯಾಕಂದರೆ ಅಲ್ಲಿ ಮಾರ್ಕೆಟಲ್ಲಿ ಎಷ್ಟೊತ್ತಾಗ್ಬಿಡುತ್ತೋ ಹೂವು ತೊಗೊಳೋದಕ್ಕೆ, ಏನು ಹೆಂಗೆ ಅಂತ ಗೊತ್ತಿರಲಿಲ್ಲ ಅಲ್ವಾ. ಇನ್ನು ಕಾಫಿ ಮಾಡಿಕೊಂಡು ನಮ್ಮಮ್ಮ ಕುತ್ಕೊಳ್ಳೋ ಅಷ್ಟರಲ್ಲಿ ಒಂದು 1/2 ಅವರ್ ಆದರೂ ಬೇಕಾಗುತ್ತೆ ಅಂತ ನಾನೇನು ಮಾಡಿದೆ, ಕಾಫಿ ಕುಡಿದೇ ಹೋದೆ. ಅಂತೂ ಇಂತೂ ನಾವು 3 ಗಂಟೆಗೆ ಹೋದವರು 4:45 5 ಗಂಟೆ ಆಗಿತ್ತು, ಬಂದ್ವಿ. ನಮಗೆ ಎಷ್ಟೊಂದು ಥರ ವೆರೈಟಿ ಹೂವುಗಳಿತ್ತು. ನನಗೊಂದು ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆಗೋಯ್ತು, ಯಾವ ಹೂವು ತೊಗೊಳೋದು ಅನ್ನೋ ಥರ. ಆದರೂ ಫೈನಲಿ ಹೂವು ಎಲ್ಲ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿರೋ ಹೂವು ತೊಗೊಂಡು ಬಂದ್ವಿ. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾವು ತಂದು ಕಟ್ಟೋ ಹೂವು ಆದರೆ ನನಗೆ ಏನು 1,500 ಒಳಗಡೆ ಆಗೋಗ್ಬಿಡುತ್ತೆ ವಾರಕ್ಕೆ. ಆದರೆ ನಾನು ಅಲ್ಲಿ ಹೋಗಿ ಹಾರಗಳೆಲ್ಲ ತೊಗೊಂಬಂದಿರೋದು. ಬಟ್ ಈ ಸಲ ಅದು ಡಬಲ್ ಆಗೋಯಿತು. ಅಂದರೆ ನನ್ನ ತಲೆನಲ್ಲಿ ಇತ್ತು, ಅಂದರೆ ನನಗೆ ಜನವರಿ 22ನೇ ತಾರೀಕು ತುಂಬ ಸ್ಪೆಷಲ್ ಡೇ. ಸೊ ಅವತ್ತು ನಮ್ಮ ಮನೆಯಲ್ಲಿ ಏನಾದರೂ ಸ್ಪೆಷಲಾಗಿ ಪೂಜೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಮಾರ್ಕೆಟಲ್ಲಿ ತಂದು ಪೂಜೆ ಮಾಡಿರೋದು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.